ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಇದೇ ಜೂನ್ 26ನೇ ತಾರೀಕು ಸ್ಯಾಂಡಲ್ವುಡ್ ಅಲ್ಲಿ ಅಬ್ಬರಿಸಿ ಬೊಬ್ಬಿರಿದು ಧೂಳೆಬ್ಸಕ್ಕೆ ಬರ್ತಾ ಇರೋ ಚಿತ್ರನೇ ಬಲರಾಮನ ದಿನಗಳು. ಸದ್ಯ ಆ ಚಿತ್ರದ ಕಲಾವಿದರಾದಂತಹ ಆ ಚಿತ್ರದಲ್ಲೂ ಕೂಡ ಒಂದು ಸಾಂಗಲ್ಲಿ ಅದ್ಭುತವಾಗಿ ನಟನೆ ಡ್ಯಾನ್ಸ್ ಮೈ ಬಳಸಿದ್ದಾರೆ. ಸೊ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ವಂದಿತಾ ಗೌಡ ಅವರು ಸದ್ಯ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಮೊದಲನೇದಾಗಿ ವಂದಿತಾ ಅವರೇ, ಬಲರಾಮನ ದಿನಗಳು ಆ ಒಂದು ಸಾಂಗ್ ನೋಡಿದ್ವಿ, ಅದ್ಭುತವಾಗಿ ಡ್ಯಾನ್ಸ್ ಮಾಡಿದಿರಾ. ಸೊ ಆ ಸಾಂಗ್ ಬಗ್ಗೆ ಹೇಳೋದಾದ್ರೆ? ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀನಿ. ಲಿರಿಕ್ ಬರ್ದಿರೋದು ನಾಗೇಂದ್ರ ಪ್ರಸಾದ್ ಸರ್, ಕೊರಿಯೋಗ್ರಫಿ ಭೂಷಣ್ ಮಾಸ್ಟರ್ ಆ್ಯಂಡ್ ವೇಣು ಸರ್ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಚೆನ್ನಾಗಿ ತೋರಿಸಿದ್ದಾರೆ. ಸಾಂಗ್ ಅಷ್ಟೇ ಎನರ್ಜೆಟಿಕ್ ಆಗಿದೆ. ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀನಿ ಅನ್ಕೊಂತೀನಿ. ಸೊ ಇನ್ನು ಮುಂದೆ ಜನಗಳು ನೋಡಿ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ನೋಡೋಣ. ಸಾಂಗ್ ನೋಡಿದೆ ಎಲ್ಲರೂ ಕೂಡ ಹೇಳೋದಷ್ಟೇ, ಒಂದಿತರ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ, ಅದ್ರಲ್ಲಿ ಯಾವುದೇ ಮಾತಿಲ್ಲ. ಅಂದ್ರೆ ಚೆನ್ನಾಗಿ ಕೂಡ ಕಾಣ್ತಿದ್ದಾರೆ ಅಂತ. ಸೊ ನಾವು ಪ್ರೀವಿಯಸ್ ಒಂದು ಸಿನಿಮಾದಲ್ಲಿ ನಿಮ್ಮನ್ನ ನೋಡಿದ್ವಿ. ಸೊ ಅಲ್ಲೇ ಬೇರೆ ತರ ಕ್ಯಾರೆಕ್ಟರ್, ಇಲ್ಲೇ ಬೇರೆ ತರ ಒಂದು ಗ್ಲಾಮರಸ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತೀರಾ. ಸೊ ಈಗ ಹೆಂಗೆ ವೇರಿಯೇಷನ್ ಇದು ಯಾವ ತರ ಅಂತ? ಪಾತ್ರದ ಅದೆಲ್ಲ ಪಾತ್ರದ ಮೇಲೆ ಹೋಗುತ್ತೆ. ಪಾತ್ರ ಹೆಂಗಿರುತ್ತೆ ನಾವು ಆ ಥರ ಚೇಂಜ್ ಆಗಬೇಕಾಗುತ್ತೆ. ನಮ್ಮ ಲುಕ್ ಆಗಲಿ ಅಥವಾ ನಮ್ಮ ಆ್ಯಕ್ಟಿಂಗ್ ಸ್ಕಿಲ್ಸ್ ಆಗಲಿ ಆ ಥರ ಚೇಂಜ್ ಆಗುತ್ತೆ. ಸೊ ಇದಕ್ಕೆ ಸಾಂಗಿಗೆ ಎಷ್ಟು ಗ್ಲಾಮರ್ ಬೇಕು, ಎಷ್ಟು ಪರ್ಫಾರ್ಮೆನ್ಸ್ ನಾನು ಮಾಡಬೇಕು, ಅದು ಅದ್ರ ಮೇಲೆ ಹೋಗುತ್ತೆ. ಸೊ ಹಾಗೆ ನಾನು ಎಫರ್ಟ್ಸ್ ಹಾಕಿದ್ದೀನಿ. ಸೊ ಬಲರಾಮನ ದಿನಗಳು ಚಿತ್ರದಲ್ಲಿ ಸಾಂಗಲ್ಲಂತೂ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ, ಅದ್ರಲ್ಲಿ ಯಾವುದೇ ಮಾತಿಲ್ಲ. ಸೊ ಆ ಚಿತ್ರದಲ್ಲಿ ನಿಮ್ಮ ಪಾತ್ರಗಳಾಗಿರ್ಬೋದು ಅಥವಾ ಏನಾದ್ರು ಬೇರೆ ತರ ಏನಾರು ಇದೆಯಾ ಇಂಟ್ ಕೊಡಬಹುದಾ ಜನಕ್ಕೆ ಅಂತ? ಇಲ್ಲ, ನಾನು ಇದು ಸ್ಪೆಷಲ್ ಸಾಂಗ್ ಒಂದೇ ಮಾಡಿರೋದು. ನನಗೂ ಗೊತ್ತಿಲ್ಲ ಕತೆಗಿದು ಈ ಸಾಂಗ್ ಹೆಂಗೆ ಕನೆಕ್ಷನ್ ಆಗುತ್ತೆ ಅಂತ. ನೋಡಬೇಕು. 26ನೇ ತಾರೀಕು ಸಿನಿಮಾ ಬರ್ತಿದೆ. ಸೊ ಸಿನಿಮಾ ನೋಡೋಣ. ಇನ್ನ ಒಂದು ಸಾಂಗಲ್ಲಿ ಮಾಡಿದ್ರು ಕೂಡ ಚಿತ್ರತಂಡದ ಜೊತೆ ಸಾಕಷ್ಟು ಒಡನಾಟ ಇದ್ದೇ ಇರುತ್ತೆ. ಸೊ ಡೈರೆಕ್ಟರ್ ಚೈತನ್ಯ ಸರ್ ಆಗಿರ್ಬೋದು, ಇನ್ನ ಕೊರಿಯೋಗ್ರಾಫರ್ ಭೂಷಣ್ ಅವರಾಗಿರ್ಬೋದು, ಇನ್ನ ಹೀರೋ ವಿನೋದ್ ಪ್ರಭಾಕರ್ ಸರ್, ಅವ್ರ ಬಗ್ಗೆ ಹೇಳೋದಾದ್ರೆ? ಓಕೆ. ಭೂಷಣ್ ಮಾಸ್ಟರ್ ನನ್ಗೆ ಮುಂಚೆಯಿಂದ ಪರಿಚಯ ಇದ್ದಾರೆ. ನಮ್ಮ KD ಅಂಟಮ್ಮ ಜೋಡೆತ್ತು ಅವರೇ ಮಾಡಿರೋದು. ಆ್ಯಂಡ್ ನೆಕ್ಸ್ಟ್ ನನ್ನ ಲಕ್ಷ್ಮೀಪುತ್ರದಲ್ಲಿ ಒಂದು ಸಾಂಗ್ ಸರ್ ಮಾಡಿದ್ದಾರೆ. ಇದು ಎರಡನೇ ಸಾಂಗ್ ಅಂತ ಹೇಳ್ಬೋದು. ಭೂಷಣ್ ಮಾಸ್ಟರ್ ಜೊತೆ ಅಷ್ಟೇ ಕಂಫರ್ಟ್ ಝೋನ್ ಇದೆ. ಅವ್ರದ್ದೊಂದು ಯುನಿಕ್ ಸ್ಟೈಲ್ ಇರುತ್ತೆ ಹುಕ್ ಸ್ಟೆಪ್ಸಲ್ಲಿ. ಅದೇ ಥರ ಇದರಲ್ಲೂ ತುಂಬ ಚೆನ್ನಾಗಿ ಸ್ಟೆಪ್ಸ್ ಹಾಕಿದ್ದಾರೆ. ಸರ್ ಜೊತೆ ಆ ಥರ ಒಡನಾಟ ಇದೆ ನನಗೆ. ಆ್ಯಂಡ್ ಚೈತನ್ಯ ಸರ್ ಜೊತೆ, ವಿನೋದ್ ಪ್ರಭಾಕರ್ ಸರ್ ಜೊತೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಸಿನಿಮಾದಲ್ಲಿ. ಅದು ಒಳ್ಳೆ ಎಕ್ಸ್ಪೀರಿಯನ್ಸ್. ಚೈತನ್ಯ ಸರ್ ತುಂಬ ನಾಲೆಜಬಲ್ ಪರ್ಸನ್ ಅಂತ ಹೇಳ್ಬೋದು. ಆ್ಯಂಡ್ ಶೂಟಲ್ಲಿ ನನಗೆ ಒಂದು 2 ದಿನ ಶೂಟ್ ಇದ್ದಿದ್ದು. ಸೊ ಅಷ್ಟು ನನಗೆ ಅವಕಾಶ ಸಿಗಲಿಲ್ಲ ಅವ್ರ ಜೊತೆ ಮಾತಾಡೋದಕ್ಕೆ. ಹೋಪ್ ಮುಂದಿನ ದಿನಗಳಲ್ಲಿ ನಾನು ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀನಿ. ವಿನೋದ್ ಪ್ರಭಾಕರ್ ಸರ್ ಅಷ್ಟೇ, ಸಾಂಗ್ ಶೂಟಲ್ಲಿ ಯಾವುದೋ ಅನ್ಕಂಫರ್ಟಬಲ್ ಆಗದೆ ಇರೋ ಥರ ಚೆನ್ನಾಗಿ ಕೇರ್ ಮಾಡಿ ಆ್ಯಂಡ್ ಶೂಟ್ ಮಾಡುವಾಗ ತುಂಬ ಸೇಫಾಗಿ ಮಾಡೋ ಥರ ಮಾಡಿಕೊಟ್ಟಿದ್ರು. ಆ್ಯಂಡ್ ಪದ್ಮಾವತಿ ಪ್ರೊಡಕ್ಷನ್, ನಮ್ಮ ಪದ್ದು ಅಮ್ಮ ಮತ್ತು ಶ್ರೇಯಸ್ ಬ್ರೋ ಆ್ಯಂಡ್ ಲೇಖಾ ಆ್ಯಕ್ಚುಲಿ ನನ್ನ ರೆಫರ್ ಮಾಡಿದ್ದು, ನೀನೇ ಮಾಡಬೇಕು ಸಾಂಗ್ ಅನ್ನೋ ಥರ. ಸೊ ಅವರಿಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಫ್ಯಾಮಿಲಿ ರೀತಿ ಒಂದು ಮಗಳನ್ನ ಹೇಗೆ ಟೇಕ್ ಕೇರ್ ಮಾಡ್ತಾರೆ ಆ ಥರ ಹುಷಾರಾಗಿ ಸಾಂಗ್ ಶೂಟ್ ಮಾಡಿಕೊಟ್ಟಿದ್ದಾರೆ. ನನಗೆ ಯಾವುದೇ ರೀತಿ ಮುಜುಗರ ಪಡದೇ ಇರೋ ಥರ. ಹೌದು. ಸೊ ಹಾಗಾಗಿ ನನಗೇನು ಅಷ್ಟು ಕಷ್ಟ ಅನಿಸ್ಲಿಲ್ಲ, ಏನೂ ಅನಿಸ್ಲಿಲ್ಲ, ಖುಷಿಯಾಗೇ ಮಾಡಿದ್ದೀನಿ. ಅಷ್ಟೇ ಚೆನ್ನಾಗಿ ಬಂದಿದೆ ಕೂಡ. ಎಲ್ಲ ಬಲರಾಮ ದಿನಗಳು ಸಿನಿಮಾ ನೋಡಿ ಹಾರೈಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಇದ್ರ ನಡುವೆ ಈ ಪ್ರಶ್ನೆ ಏನಕ್ಕೆ ಅಂದ್ರೆ, ಈಗ ಬಲರಾಮನ ದಿನಗಳಲ್ಲಿ ಚಿತ್ರದಲ್ಲಿ ಬರೀ ಸಾಂಗ್, ಒಂದು ಐಟಮ್ ಸಾಂಗ್ ಅಲ್ಲಿ ಮಾತ್ರ ಕಾಣಿಸ್ಕೊಂಡಿರೋದು, ಚಿತ್ರದಲ್ಲಿ ಪಾತ್ರ ಇಲ್ಲ ಅಂತ ಹೇಳಿದ್ರಿ. ಸೊ ಚೈತನ್ಯ ಅವರ ಆ ದಿನಗಳ ಸಿನಿಮಾ ನೀವು ನೋಡಿದಿರಾ ಅಥವಾ ಟಿವಿಲಿ ಆಗಿರ್ಬೋದು, ಥಿಯೇಟರ್ ಆಗಿರ್ಬೋದು ನೋಡಕ್ ಸಾಧ್ಯ ಆಗಿದೆ? ಮತ್ತೆ ಆ ಸಿನಿಮಾನ ಎಷ್ಟು ಎಲ್ಲರೂ ಕೂಡ ಅಂದ್ರೆ ಕನ್ನಡದ ಟಾಪ್ 5 ಕ್ರೈಮ್ ರಿಲೇಟೆಡ್ ಸ್ಟೋರಿಗಳಲ್ಲಿ ಅದು ಟಾಪ್ 5 ಬಂದೇ ಬರುತ್ತೆ. ಸೊ ಆ ಸಿನಿಮಾದ ಬಗ್ಗೆ ಹೇಳೋದಾದ್ರೆ? ಆ ಸಿನಿಮಾ ನಾನು ತುಂಬ ಚಿಕ್ಕವಳು ಅವಾಗ. ನೋಡಿದ್ದೀನಿ ಸಿನಿಮಾ, ಕಂಪ್ಲೀಟಾಗಿ ನೋಡಿಲ್ಲ. ಟಿವಿಯಲ್ಲಿ ಸ್ವಲ್ಪ ಸ್ವಲ್ಪ ನೋಡಿದ್ದೆ. ಆ್ಯಂಡ್ ಕೇಳ್ಪಟ್ಟಿದ್ದೀನಿ ತುಂಬ ಚೈತನ್ಯ ಸರ್ ಬಗ್ಗೆ, ಅವ್ರ ಕೆಲಸದ ಬಗ್ಗೆ. ಫಸ್ಟ್ ಟೈಮ್ ನಂಗೆ ಚೈತನ್ಯ ಸರ್ ಡೈರೆಕ್ಷನಲ್ಲಿ ಇದು ಬರ್ತಾ ಇದೆ ಅಂತ ಅಂದಾಗಲೇ ಓಕೆ, ಏನೋ ಒಂದು ಮ್ಯಾಜಿಕ್ ಇರುತ್ತೆ. ಆ್ಯಂಡ್ ಆ ದಿನಗಳದ್ದು ಸೇಮ್ ಜಾನರ್ ಇದು ಕಂಟಿನ್ಯೂ ಆಗುತ್ತೆ ಅನ್ನೋದು ಗೊತ್ತಾಗಿತ್ತು. ಸೊ ನಾನು ವೇಟ್ ಮಾಡ್ತಾ ಇದ್ದೀನಿ, ಹೇಗೆ ಸಿನಿಮಾ ಬಂದಿದೆ, ಹೇಗೆ ಕತೆ ಹೇಗೆ ಬಂದಿದೆ. ಆ್ಯಂಡ್ ಕಾಸ್ಟಿಂಗ್ ಕ್ರೂ ತುಂಬ ಚೆನ್ನಾಗಿದೆ, ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಕೇಳಿದ್ದೀನಿ. ಸೊ ನೋಡಬೇಕು ಹೇಗೆ ಅಂತ. ಸೊ ಇವಾಗ ಏನಂತಂದ್ರೆ, ಹೀರೋಯಿನ್ ಆಗಿ ಬರಬೇಕು, ನಟಿಯಾಗಿ ಬರಬೇಕು ಅಂದ್ರೆ ಸಾಕಷ್ಟು ನಿಮ್ಮದೇ ಪ್ರಿಪ್ರೇಷನ್ ಇರುತ್ತೆ. ಒಂದು ಆಕ್ಟಿಂಗ್ ಆಗಿರ್ಬೋದು, ಇನ್ನೊಂದು ನಿಮ್ಮ ಫಿಟ್ನೆಸ್, ವರ್ಕೌಟ್, ಕಾಳಜಿ, ಡೈಲಿ ರೊಟೀನ್ಗಳು ಈ ತರ ಎಲ್ಲ ಇರುತ್ತೆ. ಒಂದು ಸ್ಕಿನ್ ಕೇರ್ ಆಗಿರ್ಬೋದು, ಎಲ್ಲದೂ ಕೂಡ ನಟಿ ಆದರೂ ಅಬ್ಸರ್ವ್ ಮಾಡಬೇಕು, ಅದನ್ನ ಪಾಲಿಸಬೇಕಾಗುತ್ತೆ. ಸೊ ನಿಮ್ಮ ಇದಕ್ಕೆ ಡೈಲಿ ರೊಟೀನ್ ಆಗಿರ್ಬೋದು, ಈ ಒಂದು ಪ್ಲಾನ್ ಯಾವ ತರ ಇರುತ್ತೆ ಅಂತ? ಅದಕ್ಕೇನು
ಪ್ರಿಪ್ರೇಷನ್ ಮಾಡ್ಕೊಳ್ಳೇಬೇಕಾಗತ್ತೆ. ಒಂದು ಹೀರೋಯಿನ್ ಅಂತ ಅಂದರೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಕ್ಯಾರೆಕ್ಟರ್ಸ್ ಆದರೆ ಅಟ್ಲೀಸ್ಟ್ ನಮ್ಗೊಂದಷ್ಟು ಎಕ್ಸ್ಕ್ಯೂಸಸ್ ಇರುತ್ತೆ. ಬಟ್ ಹೀರೋಯಿನಿಗೆ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಸೊ ಅದೇ ಥರ ನಮ್ಮ ಸ್ಕಿನ್ ಕೇರ್ ಮಾಡಬೇಕು, ವರ್ಕೌಟ್ ಫಿಟ್ನೆಸ್ ಚೆನ್ನಾಗಿರಬೇಕು. ಆ್ಯಂಡ್ ಅದೇ ಥರ ಸ್ಕಿಲ್ಸ್ ನಾವು ಆ್ಯಕ್ಟಿಂಗ್ ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ತುಂಬ ಯುನೀಕ್ ಇರೋ ಕ್ಯಾರೆಕ್ಟರ್ಸ್ನ ನೋಡಿ ನಾವು ಕಲಿಯೋದಿರುತ್ತೆ. ಸೊ ಯಾವಾಗ ಯಾವ ಥರ ಪಾತ್ರ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾವು ಮುಂಚೆನೇ ಪ್ರಿಪೇರ್ ಆಗಿದ್ರೆ ನಮಗೆ ಅದು ಇನ್ನೂ ಈಸಿ ಆಗುತ್ತೆ ಪರ್ಫಾರ್ಮ್ ಮಾಡುವಾಗ. ಸೊ ಅದೇ ರೀತಿ ನಾನು ಪ್ರಿಪ್ರೇಷನ್ ಮಾಡ್ಕೊತಾ ಇರ್ತೀನಿ. ಫಿಟ್ನೆಸ್ ಡೈಲಿ ಇರುತ್ತೆ ನಂದು. ವೀಕ್ಲಿ ಅಟ್ಲೀಸ್ಟ್ 3-4 ಟೈಮ್ಸ್ ಅಂತೂ ವರ್ಕೌಟ್ ಮಾಡ್ತೀನಿ. ಸ್ಕಿನ್ ಕೇರು ಅಷ್ಟೇ ಫ್ರೀಕ್ವೆಂಟಾಗಿ ಮಾಡ್ತೀನಿ. ಜಾಸ್ತಿ ಪ್ರಾಡಕ್ಟ್ಸ್ ವೈಸ್ ಸ್ಕಿನ್ ಕೇರ್ ಮಾಡಲ್ಲ ನಾನು. ಜಾಸ್ತಿ ಹೆಲ್ದಿಯಾಗಿ ಊಟ ಮಾಡೋದಕ್ಕೆ, ಚೆನ್ನಾಗಿ ನೀರು ಕುಡಿತೀನಿ. ಸೊ ಹ್ಯಾಪಿಯಾಗಿದ್ದರೆ ಸೊ ಮುಖದಲ್ಲಿ ಆ ಗ್ಲೋ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ನೋಡೋರಿಗೆ ಈ ಒಂದು ಅಂಶವನ್ನ ಪಾಲಿಸಿ ಅಂದ್ರೆ ಇದನ್ನ ನೀವು ಡೈಲಿ ಇದರಲ್ಲಿ ರೂಟೀನ್ ಮಾಡ್ಕೊಂಡಿದ್ರೆ ಸೊ ನೀವು ಹೆಲ್ತಿ ಆಗಿರ್ಬೋದು, ಅಂದ್ರೆ ಚೆನ್ನಾಗಿ ಕಾಣಿಸ್ಬೋದು ಅಂತಿದೆ. ನೀವು ಯಾವ್ದನ್ನ ಒಂದು ಟಿಪ್ಸ್ ಕೊಡ್ತೀರಾ? ಫಸ್ಟ್ ಸ್ಟೆಪ್ ಹೆಲ್ದಿಯಾಗಿ ಊಟ ಮಾಡಿ, ಚೆನ್ನಾಗಿ ನೀರು ಕುಡೀರಿ. ಜೊತೆಗೆ ವರ್ಕೌಟ್ ಅಂತೂ ಮಾಡಲೇಬೇಕು. ಬರೀ ನಾವು ಹೀರೋಗಳಾಗಬೇಕು ಅಂತ ವರ್ಕೌಟ್ ಮಾಡೋದಲ್ಲ. ಎಲ್ಲ ಜನರು ವರ್ಕೌಟ್ ಮಾಡಲೇಬೇಕು, ಒಳ್ಳೆ ಹೆಲ್ತ್ ಚೆನ್ನಾಗಿರಬೇಕು ಅಂತ ಅಂದರೆ. ಸೊ ಇದೆರಡು ನಾನು ಪ್ರಿಫರ್ ಮಾಡ್ತೀನಿ. ಸೊ ಇದ್ರ ನಡುವೆ ಯಾಕಂದ್ರೆ ನೀವು ಒಬ್ರು ಇಂಡಸ್ಟ್ರಿಗೆ ಬರ್ತಾ ಇದ್ರು ಹೊಸದಾಗಿ, ಸೊ ಆ ನಟಿ ಒಂದು ಉದ್ದೇಶದಿಂದ ಕೇಳ್ತಾ ಇದೀವಿ. ಈಗ ಕೆಲವು ಬೇರೆ ಇಂಡಸ್ಟ್ರಿ ನೀವು ಕೇಳಿರ್ತೀರ, ಬೇರೆ ಬೇರೆ ರೀತಿಯ ಸಮಸ್ಯೆಗಳು, ನಟಿ ಹೊಸದಾಗಿ ಬರೋಂಥವ್ರಿಗೆ ಸಮಸ್ಯೆ ಇದ್ದೇ ಇರುತ್ತೆ. ಅಂದ್ರೆ ಕೆಲವು ಕಾಸ್ಟಿಂಗ್ ಕೋಚ್ ಅಂದ್ರೆ ಬೇರೆ ಕಡೆಯಿಂದ ಸಮಸ್ಯೆ ಮಾಡೋದಾಗಿರ್ಬೋದು, ಆ ಥರ ಇರುತ್ತೆ. ಸೊ ನಮ್ಮ ಕನ್ನಡ ಇಂಡಸ್ಟ್ರಿ ಆ ಥರ ಏನಾದ್ರು ಸಮಸ್ಯೆ ನೀವು ಅನುಭವಿಸಿರ ಅಥವಾ ಕೇಳ್ಪಟ್ಟಿದ್ದೀರಾ ಅಂತ? ಇಲ್ಲ, ಆ್ಯಕ್ಚುಲಿ ನಾನು ಇನ್ನೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಐ ಥಿಂಕ್ ಅದಕ್ಕೆ ನಾನು ಖುಷಿ ಪಡಬೇಕು. ನನಗೆ ಫಸ್ಟಿಂದನೂ ನಮ್ಮ ಹುತಾತ್ಮದಿಂದ ಹಿಡಿದು ಇವಾಗ ಏನೇನು ಪ್ರಾಜೆಕ್ಟ್ಸ್ ಮಾಡ್ಕೊಂಬಂದಿದ್ದೀನಿ, ಎಲ್ಲರೂ ತುಂಬ ಒಳ್ಳೆ ಜನಗಳು ಸಿಕ್ಕಿದ್ದಾರೆ ನನಗೆ. ಅಷ್ಟೇ ಸಪೋರ್ಟ್ ಮಾಡ್ತಾರೆ. ನಾನು ತುಂಬ ಕಲ್ತಿದ್ದೀನಿ ಅವರಿಂದ. ಆ ಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ನನಗೇನೂ ಆಗಿಲ್ಲ, ದೇವ್ರ ದಯೆಯಿಂದ. ಆ್ಯಂಡ್ ಅಂದರೆ ಡಿಪೆಂಡ್ಸ್ ಆನ್ ಅಸ್. ನಾವು ಹೆಂಗೆ ಎಲ್ಲರ ಜೊತೆ ಹೆಂಗಿರ್ತೀವಿ, ನಾವು ಹೆಂಗೆ ನಮ್ಮ ಕೆಲಸನ ತಗೊಂಡು ಹೋಗ್ತೀವಿ, ನಮಗೇನು ಇಂಪಾರ್ಟೆಂಟ್ ಇರುತ್ತೆ ಕರಿಯರಲ್ಲಿ. ಸೊ ಅದನ್ನು ಫೋಕಸ್ ಮಾಡಿದ್ರೆ ನಮಗೆ ಬೇರೆದು ಯಾವುದೂ ಏನು ಮುಖ್ಯ ಆಗಲ್ಲ. ಸೊ ಅದರಿಂದ ಬಿಕಾಸ್ ಟ್ಯಾಲೆಂಟ್ ಇರುತ್ತೆ ನಮ್ಮ ಹತ್ರ. ಸೊ ಅದ್ರ ಮೇಲೆ ನಂಬಿಕೆ ಇರುತ್ತೆ. ಬೇರೆದೆಲ್ಲ ಅನ್ನೆಸೆಸರಿ ಥಿಂಗ್ಸ್ಗೆ ನಮ್ಮ ತಲೆ ಹೋಗಲ್ಲ ಅಲ್ಲಿಗೆ. ಸೊ ಅದರಿಂದ ನನಗೆ ಬಹುಶಃ ಅದರಿಂದನೇ ನನಗೆಲ್ಲ ಒಳ್ಳೆ ಜನಗಳು ಸಿಕ್ಕಿದ್ದಾರೆ. ಆ್ಯಂಡ್ ಒಳ್ಳೆ ಪ್ರಾಜೆಕ್ಟ್ಸ್ಗಳನ್ನ ಮಾಡ್ಕೊಂಬರ್ತಾ ಇದ್ದೀನಿ. ಅದು ನನಗೆ ತುಂಬ ಖುಷಿ ಇದೆ. ಒಂದ್ ಕಡೆ ವಂದಿತಾ ಅವರು ಸಣ್ಣ ಪುಟ್ಟ ಪಾತ್ರಗಳನ್ನ ಹಿಡಿದು ದೊಡ್ಡ ಸ್ಟಾರ್ಗಳ ಜೊತೆನೂ ಕೂಡ ತೆರೆ ಹಂಚ್ಕೊಂಡಿದ್ದಾರೆ. ಪ್ರೀವಿಯಸ್ ಸಿನಿಮಾ ಗೊತ್ತಾಗುತ್ತೆ, ಈಗ ಅಪ್ಕಮಿಂಗ್ ಬಲರಾಮನ ದಿನಗಳು ಕೂಡ ಅಷ್ಟೇ. ಸೊ ವಂದಿತಾ ಅವರ ನೆಕ್ಸ್ಟ್ ಪ್ರಾಜೆಕ್ಟ್ಗಳು ಏನೇನಿದೆ ಅಂತ? ಈಗ ಸದ್ಯಕ್ಕೆ ನೆಕ್ಸ್ಟ್ ಲಕ್ಷ್ಮೀಪುತ್ರಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅದನ್ನು ಕೂಡ AP ಅರ್ಜುನ್ ಸರ್ ಪ್ರೊಡಕ್ಷನಲ್ಲಿ ಚಿಕ್ಕಣ್ಣ ಅವ್ರ ಜೊತೆ ಮಾಡ್ತಾ ಇದ್ದೀನಿ. ಅದು ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಇನ್ನೊಂದು ಸ್ವಲ್ಪ ಶೂಟಿಂಗ್ ಬಾಕಿ ಇದೆ. ಅದ್ರದ್ದು ಅಪ್ಡೇಟ್ ಇನ್ನೊಂದು ಸ್ವಲ್ಪ ದಿನದಿಂದ ಟೀಮಿಂದನೇ ಬರುತ್ತೆ. ಸೊ ಸದ್ಯಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಲಕ್ಷ್ಮೀಪುತ್ರ. ಆದಮೇಲೆ ನೋಡೋಣ. ಕತೆಗಳು ಕೇಳ್ತಾ ಇದ್ದೀನಿ, ತಗೋಬೇಕು. ಫೈನಲಿ ಬಲರಾಮನ ದಿನಗಳು ಇದೇ ಜೂನ್ 26 ರಿಲೀಸ್ ಆಗ್ತಿದೆ. ಸೊ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಅದೇ ಜೂನ್ 26 ರಿಲೀಸ್ ಆಗ್ತಿದೆ. ಎಲ್ಲ ಥಿಯೇಟರ್ಗೆ ಹೋಗಿ ದಯವಿಟ್ಟು ಸಿನಿಮಾಗಳು ನೋಡಿ. ಆ್ಯಂಡ್ ತುಂಬ ಖರ್ಚು ಮಾಡಿ ತುಂಬ ಖುಷಿಯಿಂದ ಸಿನಿಮಾ ಮಾಡಿದ್ದಾರೆ. ಒಳ್ಳೊಳ್ಳೆ ಕಾಸ್ಟಿಂಗ್ ಇದೆ. ಕತೆನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ನೀವು ಸಪೋರ್ಟ್ ಮಾಡಿದ್ರೇ ನಮ್ಗಳಿಗೂ ಇನ್ನೂ ಹುಮ್ಮಸ್ ಬರುತ್ತೆ. ಎಲ್ಲ ಇನ್ನು ಡಿಫ್ರೆಂಟ್ ಆಗಿರೋ ಪ್ರಾಜೆಕ್ಟ್ಸ್ಗಳನ್ನ, ಕ್ಯಾರೆಕ್ಟರ್ಸ್ಗಳನ್ನ ಮಾಡೋಣ ಅಂತ. ಸೊ ಎಲ್ಲ ನಿಮ್ಮ ಕೈಲಿರೋದು. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡಿ. ಸೊ ಕಳೆದ ಬಾರಿಯಂತೆ ಕೂಡ ಈ ಸಲನೂ ಕೂಡ ನಾವು ಬಾಸ್ ಟಿವಿ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಅದರಲ್ಲೂ ಕೂಡ ಬಲರಾಮನ ದಿನಗಳ ಚಿತ್ರದ ಬಗ್ಗೆ ಕೂಡ ಮಾತಾಡಿದ್ರಿ. ನಿಮಗೂ ಅಷ್ಟೇ, ಬಲರಾಮನ ದಿನಗಳ ಚಿತ್ರದ ತಂಡದ ಎಲ್ಲ ಸದಸ್ಯರಿಗೂ ಅಷ್ಟೇ ಆಲ್ ದ ಬೆಸ್ಟ್, ಒಳ್ಳೆದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಬಾಸ್ ಟಿವಿಗೆ ಆಲ್ ದ ಬೆಸ್ಟ್. ಸೊ ನೋಡಿದ್ರಲ್ಲ, ಇದಿಷ್ಟು ಬಲರಾಮನ ದಿನಗಳು ಚಿತ್ರದ ನಟಿ ವಂದಿತಾ ಅವರ ಮಾತು. ಕ್ಯಾಮರಾ ಪರ್ಸನ್ ಲಿಕ್ಕಿ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.